ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಾಳೆ ನಮ್ಮ ಮಾರ್ಕೆಟಲ್ಲಿ ತುಂಬಾನೇ ಸುದ್ದಿಯಲ್ಲಿರುವಂತಹ ಹಾಗೂ ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಕೊಡಬಹುದಾಗಿರುವಂತಹ ಷೇರುಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಈಗಾಗಲೇ ನಿಮ್ಗೆ ಗೊತ್ತಿದೆ, ಇವತ್ತಿನ ಬೆಳಗ್ಗೆ ವಿಡಿಯೋದಲ್ಲಿ ಯಾಕೆ ನಾಳೆ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇರಬಹುದು ಅನ್ನೋದ್ರ ಬಗ್ಗೆ ಕವರ್ ಮಾಡಿದ್ದೀನಿ. ನೀವು ಈ ವಿಡಿಯೋ ನೋಡಿದಿರಿ ಅನ್ಕೊಳ್ತೀನಿ, ನೋಡಿದ್ರೆ ಈಗಾಗಲೇ ಗೊತ್ತಿರುತ್ತೆ. ಎಕ್ಸಿಟ್ ಪೋಲ್ ಹಾಗೂ GDP ಡೇಟಾ ಎರಡು ಕೂಡ ತುಂಬಾ ಚೆನ್ನಾಗಿದೆ. ಹಾಗಾಗಿ ನಾಳೆ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ಆ ಎಕ್ಸ್ಪೆಕ್ಟೇಷನ್ ನಿಜ ಆಗುವಂತ ಚಾನ್ಸಸ್ ಕೂಡ ತುಂಬಾನೇ ಹೈ ಇದೆ ಅಂತಾನೆ ಹೇಳ್ಬೋದು. ಈ ವಿಡಿಯೋದಲ್ಲಿ ಎಸ್ಪೆಷಲಿ ಎಕ್ಸಿಟ್ ಪೋಲ್ ನ ಕಾರಣಕ್ಕೆ ನಾಳೆ ತುಂಬಾನೇ ಸುದ್ದಿಯಲ್ಲಿರುವಂತಹ ಷೇರುಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ನೋಡೋಣ ಯಾವೆಲ್ಲ ಷೇರುಗಳು ಇದ್ದಾವೆ ಅಂತ. ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೆ, ಎಲ್ರಿಗೂ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಎಸ್ಪೆಷಲಿ ಮಾರ್ಕೆಟ್ ಪ್ಲೇಯರ್ಸ್ಗೆ. ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಆಗಬಹುದು, ಆದ್ರೆ ಮಾರ್ಕೆಟ್ಗೆ ಒಳ್ಳೆ ಸುದ್ದಿ ಆಗುತ್ತೆ ಅಂತ. ಈಗ ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಎಕ್ಸಿಟ್ ಪೋಲ್ ತುಂಬಾನೇ ಪಾಸಿಟಿವ್ಸ್ ಇದೆ. ಅವರು ರಿಎಲೆಕ್ಟ್ ಆಗ್ತಾರೆ, ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ ಅಂತ ಹೇಳ್ತಿದ್ದಾವೆ. ಈ ಕಾರಣಕ್ಕೆ ಹಲವಾರು ಸೆಕ್ಟರ್ಗಳು ನಾಳೆ ಫೋಕಸ್ ಅಲ್ಲಿರ್ತವೆ. ಯಾವೆಲ್ಲ ಸೆಕ್ಟರ್ ಅಂತಂದ್ರೆ, ಯಾವ ಸೆಕ್ಟರ್ 2 ವರ್ಷದ ಹಿಂದೆ ಅಂಡರ್ ಪರ್ಫಾರ್ಮೆನ್ಸ್ ಮಾಡ್ತಿದ್ವೋ ಅದೇ ಸೆಕ್ಟರ್ಸ್ 2023ರಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟವು. ಆ ಎಲ್ಲ ಸೆಕ್ಟರ್ ನ ಷೇರುಗಳು ಕೂಡ ನಾಳೆ ಮಾರ್ಕೆಟ್ ಅಲ್ಲಿ ಬಿಗ್ ಧಮಾಕ ಸೃಷ್ಟಿಸುವಂತ ಸಾಧ್ಯತೆಗಳಿದೆ. ಅವುಗಳನ್ನೇ ನಾವು ನೋಡ್ತಾ ಹೋಗೋಣ, ಯಾವೆಲ್ಲ ಸೆಕ್ಟರ್ ನ ಸ್ಟಾಕ್ ಗಳಿದಾವೆ ಅಂತ. ಮೊದಲನೇದಾಗಿ ನಿಮ್ಮೆಲ್ಲರ ಫೇವರೇಟ್ ಸೆಕ್ಟರ್ ರೈಲ್ವೇಸ್ ಅಲ್ಲಿ ಸಾಕಷ್ಟು ಕಂಪನಿಗಳಿದಾವೆ. ಮೆಜಾರಿಟಿ ಕಂಪನೀಸ್ ಸರ್ಕಾರಿ ಕಂಪನಿಗಳು, ಇನ್ನು ಕೆಲವು ಪ್ರೈವೇಟ್ ಪ್ಲೇಯರ್ಸ್ ಕೂಡ ಇದಾವೆ. ರೈಲ್ವೆ ಕಂಪನೀಸ್ ಎಲ್ಲಾನು ಕೂಡ ಸುದ್ದಿಯಲ್ಲಿರ್ತವೆ. ಇಲ್ಲಿ ನಾನು ಇಂಡಿವಿಜುವಲ್ ಒಂದೊಂದೇ ಸ್ಟಾಕ್ ಅನ್ನ ತಗೊಳ್ತಾ ಇಲ್ಲ, ಯಾಕಂದ್ರೆ 100 ಸ್ಟಾಕ್ ಗಳಿದಾವೆ ಎಲ್ಲಾ ಸೆಕ್ಟರ್ ನ ಸೇರಿಸಿದ್ರೆ. ಹಾಗಾಗಿ ನಾನು ಜಸ್ಟ್ ಸೆಕ್ಟರ್ ನ ತಗೊಳ್ತಾ ಇದ್ದೀನಿ. ಸೆಕ್ಟರ್ ಅಲ್ಲಿ ನೀವು ಇಲ್ಲೇ ನೋಡಬಹುದು, ತಿತಾಗರ್ ರೈಲ್ ಸಿಸ್ಟಮ್, RVNL, BEML, ಟೆಕ್ಸ್ಮಾಕೋ, IRFC, ಕಂಟೈನರ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ರೈಲ್ಟೆಲ್, ಜುಪಿಟರ್ ವ್ಯಾಗನ್ಸ್, ರಾಮಕೃಷ್ಣ ಫೋರ್ಜಿಂಗ್ಸ್, BHEL. ಈಗ ಸೈಡ್ ಗೆ ಬಂದ್ರೆ ಇರ್ಕಾನ್, IRCTC, ರೈಟ್ಸ್, BL, ಓರಿಯೆಂಟಲ್ ರೈಲ್ ಇನ್ಫ್ರಾ, ಹೀಗೆ ಸಾಕಷ್ಟು ಕಂಪನಿಗಳಿದಾವೆ. ಈ ಎಲ್ಲ ಕಂಪನಿಗಳು ಕೂಡ ನಾಳೆ ತುಂಬಾನೇ ಫೋಕಸ್ ಅಲ್ಲಿರ್ತವೆ. ಕಾರಣ, ಕರೆಂಟ್ NDA ಗವರ್ನಮೆಂಟ್ ರಿಎಲೆಕ್ಟ್ ಆಗುತ್ತೆ ಅನ್ನುವಂತ ಸುದ್ದಿಯನ್ನ ಎಕ್ಸಿಟ್ ಪೋಲ್ ಗಳು ಕೊಡ್ತಿದ್ದಾವೆ. ಜೊತೆಗೆ ಇಲ್ಲಿ ಒಂದು ಅಡ್ವಾಂಟೇಜ್ ಏನಂತಂದ್ರೆ, ಕೊಟ್ಟಿರುವಂತ ಎಲ್ಲ ಎಕ್ಸಿಟ್ ಪೋಲ್ ಗಳು ಕೂಡ NDA ಗೆ ಕ್ಲಿಯರ್ ಮೆಜಾರಿಟಿ ತೋರಿಸ್ತಿದಾವೆ. ಅದರಲ್ಲೂ ಅಬೋವ್ 350 ತೋರಿಸ್ತಿದಾವೆ. ಇದು ಖಂಡಿತ ಬಿಗ್ ಪಾಸಿಟಿವ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಮಾರ್ಕೆಟ್ಗೆ. ಫೈನಲ್ ರಿಸಲ್ಟ್ ಏನಾಗುತ್ತೋ ಗೊತ್ತಿಲ್ಲ, ಅದು ನಾಡಿದ್ದು ಗೊತ್ತಾಗುತ್ತೆ. ಬಟ್ ಇಲ್ಲಿವರೆಗೂ ಇರುವಂತಹ ಮಾಹಿತಿ ಪ್ರಕಾರ NDA ರಿಎಲೆಕ್ಟ್ ಆಗುತ್ತೆ ಅನ್ನೋ ರೀತಿ ಡೇಟಾ ಇದೆ. ಹಾಗಾಗಿ ಅಬ್ವಿಯಸ್ಲಿ ರಿಯಾಕ್ಷನ್ ನಾಳೆ ಇರುತ್ತೆ. ಇನ್ ಕೇಸ್ ಆಕ್ಚುಯಲ್ ರಿಸಲ್ಟ್ಸ್ ಅಲ್ಲಿ ಏನಾದ್ರು ಬದಲಾವಣೆ ಆದ್ರೆ ಅದಕ್ಕೆ ರಿಯಾಕ್ಷನ್ ಮಂಗಳವಾರ ಇದ್ದೇ ಇರುತ್ತೆ. ಬಟ್ ತುಂಬಾ ಜನರ ಒಪಿನಿಯನ್ ಒಂದೇ, NDA ರಿಎಲೆಕ್ಟ್ ಆಗುತ್ತೆ ಅಂತ. ಹಾಗಾಗಿ ನಾಳೆ ಮುಗಿಬಿದ್ದು ಬೈ ಮಾಡೋ ಅಂತ ಚಾನ್ಸಸ್ ಇರುತ್ತೆ. ಸೊ ರೈಲ್ವೆ ಸ್ಟಾಕ್ ಗಳನ್ನ ನಿಮ್ಮ ಫೋಕಸ್ ಅಲ್ಲಿ ಇಟ್ಟಿರಿ ನಾಳೆ. ಹಾಗೆ ನೆಕ್ಸ್ಟ್ ಪವರ್ ಎನರ್ಜಿ, ಈ ಸೆಕ್ಟರ್ ನ ಸ್ಟಾಕ್ ಗಳು ತುಂಬಾನೇ ಸ್ಟಾಕ್ ಗಳಿದಾವೆ. NTPC, ಟಾಟಾ ಪವರ್, ಪವರ್ ಗ್ರಿಡ್, ಟೊರೆಂಟ್ ಪವರ್, ಅದಾನಿ, ಓರಿಯಂಟ್ ಗ್ರೀನ್, SJVN, CESC, NLC ಇಂಡಿಯಾ, GMR ಪವರ್, IEX, ಗೈಲ್, ಐನಾಕ್ಸ್ ವಿಂಡ್, ರತನ್ ಇಂಡಿಯಾ ಪವರ್, KPI ಗ್ರೀನ್. ಗ್ರೀನ್ ಎನರ್ಜಿ, ಕ್ಲೀನ್ ಎನರ್ಜಿಗೆ ಸಂಬಂಧಪಟ್ಟಂತ ಸ್ಟಾಕ್ ಗಳಾಗಬಹುದು, ಅಥವಾ PFC, REC ಆಗ್ಬಹುದು. ಇಲ್ಲಿ ನೋಡಬಹುದು. ಹಾಗೆ ಇಲ್ಲಿ ಸೈಡ್ ಗೆ ಬಂದ್ರೆ ಇನ್ನು ಹಲವಾರು ಕಂಪನಿಗಳಿದಾವೆ. ವಾರಿ ರಿನ್ಯೂವಬಲ್ ಆಗ್ಬಹುದು, IREDA, JSW ಎನರ್ಜಿ, NHPC. ಈ ಎಲ್ಲ ಸ್ಟಾಕ್ ಗಳು ಕೂಡ ನಾಳೆ ನಿಮ್ಮ ಫೋಕಸ್ ಅಲ್ಲಿ ಇಡಬೇಕಾಗುತ್ತೆ. ಮೆಜಾರಿಟಿ ಸ್ಟಾಕ್ ಗಳಲ್ಲಿ ನಾವು ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ನಾಳೆ ಎಕ್ಸ್ಪೆಕ್ಟ್ ಮಾಡಬಹುದು. ಪವರ್ ಸೆಕ್ಟರ್ ಆಯ್ತು. ಪವರ್ ಸೆಕ್ಟರ್ ಅಂದ್ರೆ ಎಲ್ಲ ಕಂಪನಿಗಳು ಬರುತ್ತೆ. ಗ್ರೀನ್ ಎನರ್ಜಿ ಸಂಬಂಧಪಟ್ಟಂತ ಸ್ಟಾಕ್ ಗಳಾಗಬಹುದು, ಪವರ್ ಡಿಸ್ಟ್ರಿಬ್ಯೂಷನ್ ಕಂಪನೀಸ್ ಆಗ್ಬಹುದು, ಎಲ್ಲಾನು ಕೂಡ. ನಂತರ PSU ಬ್ಯಾಂಕ್ಸ್, ಎಸ್ಪೆಷಲಿ PSBs ಅಂತ ಹೇಳ್ಬೋದು, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್. ಈ ಸ್ಟಾಕ್ ಗಳು ಕೂಡ ನಾಳೆ ಫೋಕಸ್ ಅಲ್ಲಿ ಇರಬೇಕಾಗುತ್ತೆ. ಕೆನರಾ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, PNB, ಬ್ಯಾಂಕ್ ಆಫ್ ಇಂಡಿಯಾ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಯುಕೋ ಬ್ಯಾಂಕ್, IDBI, CSB, ಇಂಡಿಯನ್ ಬ್ಯಾಂಕ್, ಸೌತ್ ಇಂಡಿಯನ್ ಬ್ಯಾಂಕ್, ಕರೂರ್ ವೈಶ್ಯ ಬ್ಯಾಂಕ್, ಧನಲಕ್ಷ್ಮಿ. ಹೀಗೆ ನೋಡಬಹುದು ಕರ್ನಾಟಕ ಬ್ಯಾಂಕ್, ಕೆಲವೊಂದು ಪ್ರೈವೇಟ್ ಬ್ಯಾಂಕ್ ಗಳು ಕೂಡ ಈ ಲಿಸ್ಟ್ ಅಲ್ಲಿ ಬಂದಿದ್ದಾವೆ. ಬಟ್ ಎಲ್ಲಾ ಕಂಪನಿಗಳನ್ನು ಕೂಡ ನಾಳೆ ಫೋಕಸ್ ಅಲ್ಲಿ ಇಡಬೇಕಾಗುತ್ತೆ. ಯಾಕಂದ್ರೆ ಬ್ಯಾಂಕಿಂಗ್ ಸೆಕ್ಟರ್ಗೂ ಕೂಡ ಬಿಗ್ ಪಾಸಿಟಿವ್ ಪಾಯಿಂಟ್ ಹೌದು NDA ಗವರ್ನಮೆಂಟ್ ರಿಎಲೆಕ್ಟ್ ಆಗೋದು. ಹಾಗೆ ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್, ಸಿಟಿ ಯೂನಿಯನ್ ಬ್ಯಾಂಕ್, ಈ ಎಲ್ಲ ಬ್ಯಾಂಕ್ ಗಳು ಕೂಡ ನಾಳೆ ಸುದ್ದಿಯಲ್ಲಿ ಇರ್ತವೆ. ಇದ್ರ ಜೊತೆ ಪ್ರೈವೇಟ್ ಬ್ಯಾಂಕ್ ಪ್ಲೇಯರ್ಸ್ ಕೂಡ ಇರುತ್ತವೆ. ಏನು HDFC, ICICI, ಆಕ್ಸಿಸ್ ಬ್ಯಾಂಕ್, ಕೋಟಕ್, ನಂತರ ಬಜಾಜ್ ಫೈನಾನ್ಸ್, ಶ್ರೀರಾಮ್ ಫೈನಾನ್ಸ್, ಈ ಎಲ್ಲಾನು ಕೂಡ ಬ್ಯಾಂಕಿಂಗ್ ಅಂಡ್ ಫೈನಾನ್ಸ್ ಸ್ಟಾಕ್ಸ್ ಕೂಡ ನಾಳೆ ಸುದ್ದಿಯಲ್ಲಿ ಇರ್ತವೆ. ಎಲೆಕ್ಷನ್ ಔಟ್ಕಮ್ ನ ಕಾರಣಕ್ಕೆ ಇವುಗಳನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಬಹುದು. ಜೊತೆಗೆ ಇಲ್ಲೂ ಕೂಡ ನಾವು ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ನಂತರ ಡಿಫೆನ್ಸ್ ಸ್ಟಾಕ್ಸ್, ಇವುಗಳನ್ನಂತೂ ಮಿಸ್ ಮಾಡೋ ಹಾಗೆ ಇಲ್ಲ. ಯಾಕಂದ್ರೆ ಯಾವ ರೀತಿ ಪರ್ಫಾರ್ಮ್ ಮಾಡಿದವೆ ಅನ್ನೋದನ್ನ ನಾವು ಲಾಸ್ಟ್ ಒಂದೂವರೆ ವರ್ಷದಲ್ಲಿ ಅಥವಾ 2 ವರ್ಷದಲ್ಲಿ ನೋಡಿದೀವಿ. ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ. BDL ಅಲ್ಲಿ ಆಗ್ಬಹುದು, HAL ಅಲ್ಲಿ ಆಗ್ಬಹುದು, ನಂತರ BEL. ಸೊ ಸರ್ಕಾರಿ ಕಂಪನಿಗಳ ಜೊತೆ ಹಲವಾರು ಪ್ರೈವೇಟ್ ಪ್ಲೇಯರ್ಸ್ ಕೂಡ ಇದ್ದಾರೆ. ಪರಸ್ ಡಿಫೆನ್ಸ್ ಆಗ್ಬಹುದು, ಡೇಟಾ ಪ್ಯಾಟರ್ನ್ಸ್ ಆಗ್ಬಹುದು,
ಹಾಗೆ ತಾನೇಜಾ ಏರೋಸ್ಪೇಸ್, ಐಡಿಯಾ ಫೋರ್ಜ್, ಸೋಲಾರ್ ಇಂಡಸ್ಟ್ರೀಸ್, ಈ ರೀತಿಯ ಪ್ರೈವೇಟ್ ಪ್ಲೇಯರ್ಸ್ ಕೂಡ ಇದರಲ್ಲಿ ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಡ್ತಿದ್ದಾರೆ. ಈ ಎಲ್ಲ ಸ್ಟಾಕ್ ಗಳನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಕೊಚ್ಚಿನ್ ಶಿಪ್ ಯಾರ್ಡ್, ಅಸ್ತ್ರಾ ಮೈಕ್ರೋವೇವ್, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್, ಬಿಇಎಲ್, ಮಜಗಾವ್ ಡಾಕ್, ಭಾರತ್ ಫೋರ್ಜ್, ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್, ಬಿಎಂಎಲ್, ಈ ಷೇರುಗಳನ್ನ ನಾಳೆ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಳಿ. ಇವುಗಳಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ನಂತರ ಇನ್ಫ್ರಾಸ್ಟ್ರಕ್ಚರ್ ಗೆ ಸಂಬಂಧಪಟ್ಟಂತೆ ನೂರಾರು ಷೇರುಗಳು ಸಿಗುತ್ತೆ. IRB ಇನ್ಫ್ರಾ, PNC ಇನ್ಫ್ರಾ, ರೈಟ್ಸ್ ಕೂಡ ಇದೆ ನೋಡಬಹುದು. ಲಾರ್ಸನ್ ಅಂಡ್ ಟೋಬ್ರೋ, ಅಶೋಕ ಬಿಲ್ಡ್ಕಾನ್, ಇರ್ಕಾನ್ ಇಂಟರ್ನ್ಯಾಷನಲ್, NBCC, ಎಂಜಿನಿಯರ್ಸ್ ಇಂಡಿಯಾ, KNR ಕನ್ಸ್ಟ್ರಕ್ಷನ್, LTD ಸಿಮೆಂಟೇಷನ್, BGR ಎನರ್ಜಿ, ಸದ್ಭಾವ್ ಇನ್ಫ್ರಾ, RVNL ಕೂಡ ಇನ್ಫ್ರಾದಲ್ಲಿ ಬರುತ್ತೆ. GMR ಏರ್ಪೋರ್ಟ್, GE ಪವರ್, ಟೆಕ್ನೋ ಎಲೆಕ್ಟ್ರಿಕ್ ಇಂಜಿನಿಯರಿಂಗ್, KEC ಇಂಟರ್ನ್ಯಾಷನಲ್, RKEC ಪ್ರಾಜೆಕ್ಟ್, ಸುಪ್ರೀಂ ಇನ್ಫ್ರಾ. ನಂತರ ಈ ಕಡೆ ಬಂದ್ರೆ HG ಇನ್ಫ್ರಾ, ದಿಲೀಪ್ ಬಿಲ್ಡ್ಕಾನ್, J ಕುಮಾರ್ ಇನ್ಫ್ರಾ, HFCL, GMR ಪವರ್, GMR ಗ್ರೂಪ್, ಲಿಖಿತಾ ಇನ್ಫ್ರಾ, ಓಮ್ ಇನ್ಫ್ರಾ, ಪಟೇಲ್ ಇಂಜಿನಿಯರಿಂಗ್, ವಿಷ್ಣು ಪ್ರಕಾಶ್ ಪುಂಗ್ಲಿಯಾ, ಪವರ್ ಮೆಕ್ ಪ್ರಾಜೆಕ್ಟ್, ಡುಕಾನ್ ಇನ್ಫ್ರಾ, ಐನಾಕ್ಸ್ ಗ್ರೀನ್ ಎನರ್ಜಿ. ಈ ರೀತಿ ಸಾಕಷ್ಟು ಕಂಪನಿಗಳು ಇನ್ಫ್ರಾಗೆ ಸಂಬಂಧಪಟ್ಟಂತ ಸೆಕ್ಟರ್ ಅಲ್ಲೂ ಕೂಡ ಕಂಡು ಬರ್ತವೆ. ಇವುಗಳನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬೇಕಾಗುತ್ತೆ ನಾಳೆ. ನಂತರ ಇನ್ನೊಂದು ಇಂಪಾರ್ಟೆಂಟ್ ಗ್ರೂಪ್ ಅಂದ್ರೆ ಅದು ಅದಾನಿ ಸ್ಟಾಕ್ಸ್. ಇವುಗಳನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು. ಈಗಾಗಲೇ ಶುಕ್ರವಾರದ ಸೆಷನ್ ಅಲ್ಲಿ ಒಂದು ಒಳ್ಳೆ ನ್ಯೂಸ್ ನ ಕಾರಣಕ್ಕೆ ಭರ್ಜರಿ ಪರ್ಫಾರ್ಮೆನ್ಸ್ ಅದಾನಿ ಗ್ರೂಪ್ ನ ಸ್ಟಾಕ್ ಗಳಲ್ಲಿ ಕಂಡು ಬಂದಿತ್ತು. ನಾಳೆ ಕೂಡ ಈ ಸ್ಟಾಕ್ ಸುದ್ದಿಯಲ್ಲಿರುತ್ತೆ. ಯಾಕೆಂತಂದ್ರೆ ಡೈರೆಕ್ಟ್ ಇವರು ಹಾಗೂ ಗವರ್ಮೆಂಟ್ ಗೆ ಲಿಂಕ್ ಇದೆಯೋ ಇಲ್ವೋ ನಮ್ಗೆ ಗೊತ್ತಿಲ್ಲ, ಅದು ಬೇರೆ ವಿಚಾರ, ಡಿಸ್ಕಸ್ ಮಾಡ್ತಾ ಹೋದ್. ಬಟ್ ಇವರ ಮೇಲೆ ಜಾಸ್ತಿ ಆರೋಪಗಳು ಬರ್ತಾ ಇದ್ದದ್ದು ಲಿಂಕ್ ಇದೆ ಅಂತ. ಹಾಗಾಗಿ ನಾಳೆ ಇಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗಾಗಿ ಅದಾನಿ ಗ್ರೂಪ್ ನ ಎಲ್ಲ ಶೇರ್ಗಳನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಬಹುದು. ಈಗಾಗಲೇ ಇನ್ವೆಸ್ಟ್ ಮಾಡಿರೋರಿಗೆ ಖಂಡಿತ ಒಳ್ಳೆ ನ್ಯೂಸ್ ಇದು. ನಂತರ ಬರೋದಾದ್ರೆ ಇನ್ನು ಉಳಿದಂತ PSU ಸ್ಟಾಕ್ಗಳು, ಯಾವೆಲ್ಲ ಸರ್ಕಾರಿ ಕಂಪನಿಗಳಿದಾವೋ ಅಲ್ಲೆಲ್ಲನೂ ಕೂಡ ನಾವು ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಯಾಕೆಂತಂದ್ರೆ ಓವರ್ ಆಲ್ ಸರ್ಕಾರಿ ಕಂಪನಿಗಳು ಲಾಸ್ಟ್ ಒಂದೂವರೆ ವರ್ಷದಲ್ಲಿ ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿ ಕೊಟ್ಟಿದ್ದಾವೆ. ಬಿಕಾಸ್ ಆಫ್ ಗವರ್ನಮೆಂಟ್ ಕಾನ್ಸಂಟ್ರೇಷನ್ ಆನ್ ಇನ್ಫ್ರಾ ಅಂಡ್ ವೇರಿಯಸ್ ಥಿಂಗ್ಸ್. ಆತ್ಮನಿರ್ಭರ ಭಾರತ ಅನ್ನೋ ಘೋಷಣೆಯಡಿ ಸಾಕಷ್ಟು ಡೆವಲಪ್ಮೆಂಟ್ಸ್ ಅನ್ನ ಈ ಕಂಪನಿಗಳಲ್ಲಿ ತಂದಿದೆ. ಆ ಡೆವಲಪ್ಮೆಂಟ್ಸ್ ಕಂಪನಿಗಳ ಬಿಸ್ನೆಸ್ ಅನ್ನು ಕೂಡ ಇಂಪ್ರೂವ್ ಮಾಡ್ತಾ ಇದೆ. ಹಾಗಾಗಿ ಎಲ್ಲ ಸರ್ಕಾರಿ ಕಂಪನಿಗಳಲ್ಲಿ ನಾವು ಲಾಸ್ಟ್ ಒಂದೂವರೆ ವರ್ಷದಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನೋಡ್ಲಿಕ್ಕೆ ಸಾಧ್ಯ ಆಗಿರೋದು. ಜೊತೆಗೆ ಅವುಗಳ ಬಿಸ್ನೆಸ್ ಕೂಡ ಅಷ್ಟೇ ಪ್ರಮಾಣದಲ್ಲಿ ಬೆಳೀತಾ ಇದೆ. ಬರೀ ಸ್ಟಾಕ್ ಗಳಲ್ಲಿ ಮಾತ್ರ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ, ಬಟ್ ಬಿಸ್ನೆಸ್ ಅಲ್ಲಿ ಹಂಗೆ ಇದೆ ಅಂತಲ್ಲ. ಬಿಸ್ನೆಸ್ ಕೂಡ ಅಷ್ಟೇ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗ್ತಾ ಇದೆ. ಅದು ಬಿಗ್ ಚೇಂಜಸ್ ಅನ್ನ ಮಾಡುತ್ತೆ. ಯಾಕಂದ್ರೆ ಯಾರಾದ್ರೂ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ದಾರೆ ಅಂತಂದ್ರೆ ಆ ಕಂಪನಿಯ ಗ್ರೋತ್ ಇರಬೇಕು. ಕನ್ಸಿಸ್ಟೆಂಟ್ ಆಗಿ ಗ್ರೋತ್ ಆಗ್ತಿದೆ ಅಂತಂದ್ರೆ ಅದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುವಂತ ಲಕ್ಷಣ. ಕಂಪನಿ ಬಿಸ್ನೆಸ್ ವೈಸ್ 100 ಕೋಟಿ ಟರ್ನ್ ಓವರ್ ಮಾಡ್ತಾ ಇದೆ, ಅದು 100 ಕೋಟಿ ಲೆವೆಲ್ ಅಲ್ಲಿ ಇದೆ ಅಂತಂದ್ರೆ ಅಂತ ಕಂಪನಿಯಲ್ಲಿ ಯಾರು ಇನ್ವೆಸ್ಟ್ ಮಾಡೋದಿಲ್ಲ. ಆ ಟರ್ನ್ ಓವರ್ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇರಬೇಕು. ಈ ವರ್ಷ 100 ಇದ್ದಿದ್ದು ಮುಂದಿನ ವರ್ಷ 105 ಆಗ್ಬೋದು, ಅಥವಾ 110 ಆಗ್ಬೋದು, 120 ಆಗ್ಬೋದು, ಅದ್ರ ನೆಕ್ಸ್ಟ್ ಹೀಗೆ 5%, 10% ಜಾಸ್ತಿ ಆಗ್ತಿದೆ ಅಂತಂದ್ರೆ ಅದು ಗ್ರೋತ್. ಅಲ್ಲಿ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು, ಒಳ್ಳೆ ರಿಟರ್ನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಹಾಗಾಗಿ ಇಲ್ಲಿ ಬರೀ ಸ್ಟಾಕ್ ಗಳಲ್ಲಿ ಮಾತ್ರ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಿಲ್ಲ, ಅವುಗಳ ಬಿಸ್ನೆಸ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಹಾಗಾಗಿನೇ PSU ಸ್ಟಾಕ್ ಗಳನ್ನ ಎಲ್ಲರೂ ಕೂಡ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು. ಇನ್ ಕೇಸ್ 2 years ಬಿಫೋರ್ ನನ್ನ ವಿಡಿಯೋ ನೋಡಿದ್ರೆ ನಾನು PSU ಸ್ಟಾಕ್ ಗಳನ್ನ ಅವಾಯ್ಡ್ ಮಾಡಿ ಅಂತಾನೆ ಹೇಳ್ತಾ ಇದ್ದೆ. ಯಾಕೆಂತಂದ್ರೆ ಅವುಗಳಲ್ಲಿ ಅಂತ ಪರ್ಫಾರ್ಮೆನ್ಸ್ ಇರಲೇ ಇಲ್ಲ. ನೀವು 2000 ನಿಂದ ಕೂಡ ನೋಡಿ ಕಂಪನಿಗಳ ಚಾರ್ಟ್ ಅನ್ನ ಎಲ್ಲಿದ್ವು ಅಲ್ಲೇ ಇದ್ವು. ಕೆಲವು ಕಂಪನಿಗಳು ಮಾತ್ರ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದ್ವು. ಬಟ್ ಲಾಸ್ಟ್ 2 ವರ್ಷದ ಚಾರ್ಟ್ ನೋಡಿ ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಜನರೇಟ್ ಆಗಿದೆ ಬಿಕಾಸ್ ಆಫ್ ಗವರ್ನಮೆಂಟ್ ನ ಕಾನ್ಸಂಟ್ರೇಷನ್. ಜೊತೆಗೆ ಅವುಗಳ ಬಿಸ್ನೆಸ್ ಕೂಡ ಅದೇ ರೀತಿ ಬೆಳೀತಾ ಇದೆ. ಬರೀ ಸ್ಟಾಕ್ ಅಲ್ಲಿ ಮಾತ್ರ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿಲ್ಲ, ಬಿಸ್ನೆಸ್ ಕೂಡ ಬೆಳೀತಾ ಇದೆ. ಹಾಗಾಗಿ ಒಂದಕ್ಕೊಂದು ಸಿಂಕ್ ಆಗ್ತಾ ಇದೆ. ಬಿಸ್ನೆಸ್ ಚೆನ್ನಾಗಿ ಬೆಳೀತಿದೆ, ಸ್ಟಾಕ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ. ಸೊ ಇದೇ ರೀತಿ ಸರ್ಕಾರದ ಕಾನ್ಸಂಟ್ರೇಷನ್ ಕೂಡ ಮುಂದುವರಿಯುತ್ತೆ. ಈಗೇನ್ ಬಂದಿರುವಂತ ನ್ಯೂಸ್ ಪ್ರಕಾರ ರಿಎಲೆಕ್ಟ್ ಆಗುತ್ತೆ ಅಂತ ಗೊತ್ತಾಗ್ತಿದೆ ಆ ಪ್ರಕಾರ. ಹಾಗಾಗಿ ಆ ಎಲ್ಲ ಸ್ಟಾಕ್ ಗಳಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರುವಂತ ಸಾಧ್ಯತೆಗಳು ದಟ್ಟವಾಗಿದೆ ನಾಳೆ. ಹಾಗಾಗಿ ಈ ಎಲ್ಲ ಸ್ಟಾಕ್ ಗಳನ್ನ ಬೇಕಿದ್ರೆ ಒಂದ್ಸಲ ಸ್ಕ್ರೀನ್ ಶಾಟ್ ತಗೊಂಡು ಇಟ್ಕೊಳ್ಬಹುದು. ನೀವು ಎಲ್ಲ ಷೇರುಗಳು ಇಲ್ಲಿ ಕಂಡು ಬರುತ್ತೆ. ಮ್ಯಾಕ್ಸಿಮಮ್ ಷೇರುಗಳಿದೆ, ಕೆಲವು ಮಿಸ್ ಆಗಿರ್ಬೋದು, ಅವನ್ ಬೇಕಾದ್ರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸೊ ಒಂದ್ಸಲ ಬೇಕಿದ್ರೆ ಎಲ್ಲಾನು ನೋಡ್ಕೊಳ್ಳಿ, ಸ್ಕ್ರೀನ್ ಶಾಟ್ ಬೇಕಿದ್ರು ತಗೊಳ್ಬಹುದು. ಹಾಗೆ ಇಂಥ ಸಮಯದಲ್ಲಿ ಸಾಕಷ್ಟು ಜನರ ಪ್ರಶ್ನೆ, ನಾಳೆ ನಾವು ಬೈ ಮಾಡಬಹುದಾ ಅಂತ. ಕೆಲವರ ಪ್ರಶ್ನೆ, ನಾಳೆ ಸೆಲ್ ಮಾಡಿ ಆಮೇಲೆ ಕನ್ಸಾಲಿಡೇಟ್ ಆದ್ಮೇಲೆ ತಗೊಳ್ಬಹುದಲ್ಲ ಅಂತ. ಇದ್ರ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳು ಈಗಾಗಲೇ ಬಂದಿರುವಂತ ಮೊದಲನೇ ವಿಡಿಯೋಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದಿದೆ. ಅದಕ್ಕೆ ನಾನು ಆನ್ಸರ್ ಮಾಡೋದಾದ್ರೆ, ಖಂಡಿತ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ನಾನು ಸ್ಟಾಕ್ ಗಳನ್ನ ಕೆಳಗಡೆ ಬಂದ್ರು ಕೂಡ ಅಷ್ಟೇ, ಮೇಲೆ ಹೋದ್ರು ಕೂಡ ಅಷ್ಟೇ ಮಾರಾಟ ಮಾಡೋದಿಲ್ಲ. ನಾನು ನನ್ನ ಒಪಿನಿಯನ್ ಶೇರ್ ಮಾಡೋದಾದ್ರೆ ಅದು ಅಷ್ಟು ಒಳ್ಳೆ ಡಿಸಿಷನ್ ಕೂಡ ಆಗೋದಿಲ್ಲ ಸೆಲ್ ಮಾಡೋದು. ತುಂಬಾ ಜನ ಹೇಳ್ತಾರೆ ನಾಳೆ ಖಂಡಿತ ಮಾರ್ಕೆಟ್ ಅಪ್ ಆಗುತ್ತೆ, ಆ ಅಪ್ ಅನ್ನ ಬಳಸ್ಕೊಂಡು ನಾವು ಎಕ್ಸಿಟ್ ಆಗಿ ಮತ್ತೆ ಮುಂದಿನ ದಿನಗಳಲ್ಲಿ ಕನ್ಸಾಲಿಡೇಟ್ ಆದಾಗ ಅಥವಾ ಡೌನ್ ಆದಾಗ ತಗೊಳ್ಬೋದಲ್ಲ ಅಂತ. ಬಟ್ ಅದಕ್ಕೆ ಯಾವುದೇ ರೀತಿಯ ಗ್ಯಾರಂಟಿ ಇರೋದಿಲ್ಲ. ಯಾರಿಗೊತ್ತು ನಾಳೆ ಮೇಲೆ ಹೋದಂತ ಸ್ಟಾಕ್ ಮತ್ತೆ ಕೆಳಗಡೆ ಬರುತ್ತೆ ಅಂತ. ಮತ್ತೆ ನಾಳೆಯಿಂದ ಕಂಟಿನ್ಯೂಸ್ 1 ವಾರ ಮೇಲೆ ಹೋಗಿ, ಫಾರ್ ಎಕ್ಸಾಂಪಲ್ ಒಂದು 30% ಮೇಲೆ ಹೋದು ಅಂತ ಇಟ್ಕೊಳ್ಳಿ, ಆಮೇಲೆ 15% ಕರೆಕ್ಷನ್ ಆಗ್ಬೋದು, 20% ಕರೆಕ್ಷನ್ ಆಗ್ಬೋದು, 30% ಆಗುತ್ತೆ ಅಂತ ಹೇಳಿಕ್ ಆಗೋದಲ್ವಲ್ಲ.
ಹಾಗಾಗಿ ನಾವು ಅದನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ಸ್ಟಾಕ್ ಗಳನ್ನ ಹೋಲ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡಬೇಕು, ಸೆಲ್ ಮಾಡೋದಕ್ಕಿಂತ ಜಾಸ್ತಿ. ಸೊ ನಾನು ಅದನ್ನ ಫಾಲೋ ಮಾಡೋನು. ಹಾಗಾಗಿ ನಾನು ಯಾವುದೇ ಶೇರ್ಗಳನ್ನು ಸೆಲ್ ಮಾಡೋದಿಲ್ಲ, ಹೋಲ್ಡ್ ಮಾಡ್ತೀನಿ. ಅದು ಕೆಳಗಡೆ ಹೋದ್ರು ಸರಿ, ಮೇಲೆ ಹೋದ್ರು ಸರಿ. ಹಾಗೆ ಬೈ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಆನ್ಸರ್ ಮಾಡೋದಾದ್ರೆ ಖಂಡಿತ ನಾಳೆ ನಿಮ್ಗೆ ಬೈ ಮಾಡ್ಲಿಕ್ಕೆ ತುಂಬಾ ಕಡಿಮೆ ಷೇರುಗಳು ಸಿಗಬಹುದು. ಯಾಕೆಂತಂದ್ರೆ ಎಲ್ಲರೂ ಕೂಡ ಬೈ ಮಾಡ್ಲಿಕ್ಕೆ ಟ್ರೈ ಮಾಡ್ತಿರ್ತಾರೆ. ಮೆಜಾರಿಟಿ ಸ್ಟಾಕ್ ಗಳು ಸರ್ಕ್ಯೂಟ್ ಅಲ್ಲಿ ಮೂವ್ ಆಗುವಂತ ಚಾನ್ಸಸ್ ಇರುತ್ತೆ. ಬಟ್ F&O ಸೆಗ್ಮೆಂಟ್ ಅಲ್ಲಿ ಇರುವಂತಹ ಸ್ಟಾಕ್ ಗಳಿಗೆ ಸರ್ಕ್ಯೂಟ್ ಇರಲ್ಲ. ಅಂತ ಸ್ಟಾಕ್ ಗಳನ್ನ ನೀವು ಎಷ್ಟು ಬೇಕಾದ್ರೂ ಬೈ ಮಾಡ್ಬೋದು, ಖಂಡಿತ ಆಗುತ್ತೆ. ಹಾಗೆ ತುಂಬಾ ಜನ ಮಾರ್ಕೆಟ್ ಓಪನ್ ಆಗೋದಕ್ಕೆ ಮುಂಚೆ ನಾವು ಬೈ ಮಾಡಕ್ ಆಗುತ್ತಾ ಅಂತ ಪ್ರಶ್ನೆ ಮಾಡ್ತಾ ಇದ್ದೀರಿ. ಅದು ಆಲ್ಮೋಸ್ಟ್ ಅಸಾಧ್ಯ. ಮಾರ್ಕೆಟ್ ಓಪನ್ ಆಗೋದಕ್ಕೆ ಮುಂಚೆ ಬೈ ಮಾಡಕ್ ಆಗೋದಿಲ್ಲ. ಬಟ್ ನೀವು ಒಂದು ಕೆಲಸ ಮಾಡಬಹುದು, ಅದೇನಂದ್ರೆ ಆಫ್ಟರ್ ಮಾರ್ಕೆಟ್ ಆರ್ಡರ್ ಹಾಕಿ ಬಿಡಬಹುದು. ನಾಳೆ ಬೈ ಎಕ್ಸಿಕ್ಯೂಟ್ ಆಗುತ್ತೆ ಮಾರ್ಕೆಟ್ ಓಪನ್ ಆದ ತಕ್ಷಣ. ಆದ್ರೆ ಇಲ್ಲೊಂದು ಡಿಸ್ಅಡ್ವಾಂಟೇಜ್ ಕೂಡ ಇದೆ. ಏನಂತಂದ್ರೆ ಮಾರ್ಕೆಟ್ ಪಕ್ಕ ಅಂದ್ರೆ ನೀವು ಯಾವುದೇ ಸ್ಟಾಕ್ ಅನ್ನ ಆಫ್ಟರ್ ಮಾರ್ಕೆಟ್ ಆರ್ಡರ್ ಹಾಕಿ ಬಿಟ್ರೆ ಅದು ಹೈಯಲ್ಲೇ ಓಪನ್ ಆಗುತ್ತೆ, ಹೈಗೆ ಎಕ್ಸಿಕ್ಯೂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸ್ಟಾಕ್ 100 ರೂಪಾಯಿಗೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಿನ್ನೆ ಅಂತಂದ್ರೆ ನೀವು ಆಫ್ಟರ್ ಮಾರ್ಕೆಟ್ ಆರ್ಡರ್ ಹಾಕಿಟ್ರೆ ನಾಳೆ 110ಕ್ಕೆ ಓಪನ್ ಆಗ್ಬೋದು ಆ ಸ್ಟಾಕ್, ಅಥವಾ 120ಕ್ಕೆ ಓಪನ್ ಆಗ್ಬೋದು. 120ಕ್ಕೆ ಎಕ್ಸಿಕ್ಯೂಟ್ ಆಗುತ್ತೆ ನಿಮ್ಮ ಆರ್ಡರ್ 120 ರೂಪಾಯಿಗೆ. ಅದರ ನಂತರ ಸ್ಟಾಕ್ ಏನಾದ್ರು ಕೆಳಗಡೆ ಬಂದು 100 ರೂಪಾಯಿ ಕ್ಲೋಸಿಂಗ್ ಕೊಟ್ಟಿದ್ದಂತ ಸ್ಟಾಕ್ 115ಕ್ಕೆ ಆಗ್ಬೋದು, 110ಕ್ಕೆ ಆಗ್ಬೋದು, 105ಕ್ಕೆ ಆಗ್ಬೋದು, ಅಥವಾ 100ಕ್ಕೆ ಆಗ್ಬೋದು ಕ್ಲೋಸಿಂಗ್. ನಿಮ್ಮ ಬೈಯಿಂಗ್ ಪ್ರೈಸ್ ಏನಿರುತ್ತೆ ನಾಳೆ ಓಪನಿಂಗ್ ಪ್ರೈಸ್ ಇರುತ್ತೆ. ಸೊ ನಂತರ ಡೌನ್ ಆದ್ರೆ ನಿಮ್ದು ಡೌನ್ ಆಗಿರುತ್ತೆ. ಇನ್ ಕೇಸ್ ಓಪನಿಂಗ್ ನಂತರ ಅಪ್ ಆದ್ರೆ ಆಬ್ವಿಯಸ್ಲಿ ನಿಮ್ಗೆ ಲಾಭ ಆಗುತ್ತೆ. ಇದು ಸಿಗುವಂತ ಅಡ್ವಾಂಟೇಜ್. ಸೊ ನೋಡೋಣ ಯಾವ ರೀತಿ ಇರುತ್ತೆ ಅಂತ. ನೀವು ರಿಸ್ಕ್ ತಕೊಂಡ್ ಬೈ ಮಾಡ್ತೀರಿ ಅಂತಂದ್ರೆ ಬೈ ಮಾಡಬಹುದು, ಅಥವಾ ಸ್ವಲ್ಪ ದಿನ ವೆಯ್ಟ್ ಕೂಡ ಮಾಡಬಹುದು. ಈಗಿರುವಂತ ಹೋಲ್ಡಿಂಗ್ ಅನ್ನ ಇಟ್ಕೊಂಡು ಕೂಡ ಕಂಟಿನ್ಯೂ ಮಾಡಬಹುದು. ಹಾಗೆ ನೀವು ರಿಸ್ಕ್ ತಗೊಳ್ತೀರಿ ಅಂದ್ರೆ ಬೈ ಮಾಡಿ, ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಬಂದೇ ಬರುತ್ತೆ, ಅದರಲ್ಲಿ ಡೌಟೇ ಇಲ್ಲ. ನಾಳೆ ಅಥವಾ ನಾಡಿದ್ದು ಡೌನ್ ಆಯ್ತು, ನೀವು ಬೈ ಮಾಡಿದ್ಮೇಲೆ ಡೌನ್ ಆಯ್ತು, ಅದೆಲ್ಲ ಬೇರೆ ವಿಚಾರ. ಬಟ್ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ. ಅಲ್ಲಿವರೆಗೂ ಹೋಲ್ಡ್ ಮಾಡುವಂತ ಪೇಷನ್ಸ್ ಇರಬೇಕಾಗುತ್ತೆ. ಸರಿ ಗೆಳೆಯರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.